ಶತಶತಮಾನಗಳ ಕನಸು ನನಸಾಗುವಂತ ಸಮಯ ಬಂದಿರುವಂತದ್ದು. ಕೌಂಟ್ ಡೌನ್ ಶುರು ಆಗಿದೆ. ಆದ್ರೆ ವಿಪರ್ಯಾಸನೋ ದುರಂತನೋ ಗೊತ್ತಿಲ್ಲ. ಆದ್ರೆ ಈ ರಾಮರಾಜ್ಯಕ್ಕೆ ಮಾತ್ರ ಮುಂದುವರ್ಕೊಂಡು ಹೋಗ್ತಾ ಇದೆ. ಇದು ಎಷ್ಟು ಶತಮಾನಗಳ ಕಾಲ ತಗೊಂಡು ಹೋಗ್ತಾರ ಗೊತ್ತಿಲ್ಲ. ನೋಡಿ, ಈಗ ರಾಹುಲ್ ಗಾಂಧಿ ಅವರೇ ಮಾತನಾಡ್ತಾ ಇದ್ದಾರೆ. ಜನವರಿ 22ರ ಈ ಕಾರ್ಯಕ್ರಮ ರಾಜಕೀಯ, ಇದು ಮೋದಿಗೆ ಮಾತ್ರ ಸೀಮಿತ. ಮೋದಿ ಕಾರ್ಯಕ್ರಮವಾಗಿಸಿದ್ದಾರೆ. ಬಿಜೆಪಿ ಹಾಗೆ RSS. ಇದು ಸ್ವತಃ ಕಾಂಗ್ರೆಸ್ನ ಮುಖಂಡ ರಾಹುಲ್ ಗಾಂಧಿ ಹೇಳ್ತಾ ಇರುವಂತದ್ದು. RSS ಕಾರ್ಯಕ್ರಮ, ಹಾಗಾಗಿ ನಾವು ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಆ ಕಾರ್ಯಕ್ರಮಕ್ಕೆ ಹೋಗಲ್ಲ. ಪ್ರಾಣ ಪ್ರತಿಷ್ಠಾಪನೆ ಕುರಿತು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ವ್ಯಂಗ್ಯವಾಡಿರುವಂಥದ್ದು. ಮಂದಿರ ಉದ್ಘಾಟನೆ ಬಾಯ್ಕಾಟ್ ಮಾಡಿದ್ದಕ್ಕೆ ಇದೊಂಥರ ಸಮರ್ಥನೆ ಮಾಡಿಕೊಳ್ಳುವಂಥ ಪರಿ ಇದು. ನಾವು ಎಲ್ಲ ಧರ್ಮ ಆಚರಣೆಗಳನ್ನ ಮುಕ್ತವಾಗಿ ಸ್ವೀಕಾರ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಮುಖಂಡ ರಾಹುಲ್ ಗಾಂಧಿ ಹೇಳ್ತಾ ಇರುವಂಥದ್ದು. ಶತಮಾನಗಳ ಕನಸು ನನಸಾಗ್ತಾ ಇದೆ. ಜನವರಿ 22 ಕೌಂಟ್ಡೌನ್ ಕೂಡ ಶುರುವಾಗ್ತಾ ಇದೆ. ಆದರೆ ರಾಮರಾಜಕೀಯ ಮಾತ್ರ ಮುಗಿಯುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ರಾಜಕೀಯ ಪ್ರೇರಿತ ಕಾರ್ಯಕ್ರಮ, ಅದು ಕೂಡ ಜನವರಿ 22 ಮೋದಿಯವರಿಗಾಗಿ ಮಾಡಿದ್ದು. ಇದು ರಾಜಕೀಯ ಪ್ರೇರಿತ ಕಾರ್ಯಕ್ರಮ. RSS ಆಗಿ ಬಿಜೆಪಿ ಸೇರ್ಕೊಂಡು ರಾಜಕೀಯ ಮಾಡ್ತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ.